ಎಲ್ಲರಿಗೂ ಶುಭೋದಯ. ನಾಡಿನ ಜನಗಳಿಗೆಲ್ಲ ಶುಭೋದಯ. ನಮ್ಮ ಶನಿದೇವರು ನಾಳೆಗೆ ಅಮಾವಾಸ್ಯೆ. ಇವತ್ತು 5ನೇ ತಾರೀಕು 6ನೇ ತಿಂಗಳು 2024. ಎಲ್ಲರಿಗೂ ಶುಭೋದಯ. ಅಮಾವಾಸ್ಯೆ ಮುಂದೆ ಬರ್ತದೆ, ಆದರೆ ಗುರುವಾರ, ಇವತ್ತು ಬುಧವಾರ, ಇವತ್ತು ಹುಟ್ಟಿದ ದಿನ. ಇವತ್ತು ಸಿಕ್ಕಿದರೆ ತುಂಬ ಶ್ರೇಷ್ಠ ಇರೋದು ಶನಿದೇವರು. ಶುಕ್ಲಾಂ ವರದರಾಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಭಗವಂತ ಶನಿದೇವರು ನಿಲಂಜನ ಸಮಾಭಾಷಂ ರವಿಪುತ್ರಂ ಯಮಾಗಜಂ ಛಾಯಾ ಮಾರ್ತಣ್ಣಂ ತಮ್ಮೈ ಶನೇಶ್ವರ. ಹಂಗೆ ಭಗವಂತ ಇವತ್ತು ಬುಧವಾರ ದಿನ ಅಮಾವಾಸ್ಯೆ ಸಿಕ್ಬಿಟ್ಟು ಜಯಂತಿ ಮಾಡಿದರೆ ತುಂಬ ಶ್ರೇಷ್ಠ ಆಗೋದು. ನಾಳೆಕ್ಕೆ ಜಯಂತಿ, ಅಮಾವಾಸ್ಯೆ. ಆದರೆ ಮಕರ, ಕುಂಭ, ಮಿಥುನ ಇವ್ರಿಗೆ 3 ರಾಶಿಗೆ 7.5. ಇನ್ನು ಉಳ್ಕೊಂಡವ್ರಿಗೆಲ್ಲ ಇನ್ನು 9 ರಾಶಿಗೆ 1 ವರ್ಷ 2 ವರ್ಷ ಆಯ್ತದೆ. ಆದರೆ ನೋಡಿ, ಭಗವಂತನ ಹೋಲಿಕೆ ಮಾಡ್ಬೇಕಾದ್ರೆ ಎಳ್ಳು ಬೆಲ್ಲ ಕೊಟ್ಟು ಅವನ್ನ ಭಗವಂತನ ಒಳ್ಳೇದು ಮಾಡ್ಕೊಳ್ಳಿ, ತುಂಬ ಒಳ್ಳೇದು ಮಾಡ್ತಾನೆ. ಪ್ರತಿಯೊಬ್ಬರು ಅಷ್ಟೇ. ನಾಳೆ ಪೂಜೆ ಮಾಡಿಸ್ಕೊಂಡು ಬೆಳಗ್ಗೆನೇ ಶನಿದೇವ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಳ್ಳು ಬೆಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬನ್ನಿ. ಆಮೇಲೆ ಸಾಯಂಕಾಲ ಅಮ್ಮನವ್ರ ದೇವಸ್ಥಾನಕ್ಕೆ ನಿಮ್ಮ ಇಷ್ಟ, ಯಾವ ದೇವರು, ಚಾಮುಂಡಿ ಅಮ್ಮನ ಆಗಿರ್ಬೋದು, ರೇಣುಕಾದೇವಿ ಆಗಿರ್ಬೋದು, ಮಾರಮ್ಮನ ಆಗ್ಬೋದು, ಯಾವ ದೇವರನ್ನ ಆಗಿರಲಿ, ನೀವು ಸಾಯಂಕಾಲ ಹೋಗಿ ಅವ್ರಿಗೆ ಪೂಜೆ ಮಾಡಿಸ್ಕೊಂಡು ಬನ್ನಿ. ನಿಮಗೂ ಶ್ರೇಷ್ಠ ಒಳ್ಳೆಯದಾಯ್ತದೆ. ಇದು ಹೇಳಬಲ್ಲಿವಿ. ಏನಪ್ಪ ಅಮಾವಾಸ್ಯೆ ಅಂಥ ಅಮಾವಾಸ್ಯೆ, ಇದು ಲೆಕ್ಕಾಚಾರ. ಅಮಾವಾಸ್ಯೆ ನೋಡ್ಕೊಂಡು ಕಾಲಿಡಬೇಕು. ಮುಂದೆ ಯಾರೇ ಆಗಿರ್ಬೋದು, ಎಂಥರೇ ಆಗಿರ್ಬೋದು, ಬಲಗಾರರಾಗಿರ್ಬೋದು, ಬಡವರಾಗಿರ್ಬೋದು, ಯಾರೇ ಆಗಿರ್ಬೋದು, ಸ್ವಲ್ಪ ಕಾಲಿಡುವಾಗ, ಹೆಜ್ಜೆ ಇಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮುಂದಕ್ಕೆ ಹೆಜ್ಜೆ ಇಡಿ. ಯಾಕೆಂದರೆ ಇದು ತುಂಬ ಅಮಾವಾಸ್ಯೆ ದಿನ ತುಂಬ ಕಷ್ಟ ಇರ್ತದೆ. ಯಾರೇ ಆಗಿರ್ಬೋದು, ಪ್ರತಿಯೊಬ್ಬರು ಮಾನವನಾಗಿರಲಿ, ಇನ್ನೊಬ್ಬರಾಗಿರಲಿ, ಆ ಉದ್ದೇಶಕ್ಕೆ ಪ್ರತಿಯೊಬ್ಬರೂ ನೋಡ್ಕೊಂಡು ಹೆಜ್ಜೆ ಇಡಬೇಕು. ನಾಳೆಗೆ ನನಗೆ ಏನೂ ಇಲ್ಲ ಅನ್ನೋರು ಏನೂ ಇಲ್ಲ, ಸಾಧ್ಯ ಇಲ್ಲ, ನಮ್ಮಂಥರನ್ನೇ ಕತ್ತರಿಸಿ ಹೋಗ್ತೀವಿ ಅಂದರೆ ನಿಮ್ಮಂಥರು ಪ್ರತಿಯೊಬ್ಬರೂ ಕಷ್ಟ ಇದೆ. ಏನಪ್ಪ ಭಗವಂತ ಅಂದ್ಕೊಂಡು ಕೈ ಮುಗಿದು ಹೋಗ್ಬೇಕು ಮುಂದಕ್ಕೆ. ನಿಮ್ಮ ಶ್ರೀ ಶಾಂತಿಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದ, ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಠದಿಂದ ನಿಮ್ಮ ಗುರುಗಳಾದ ಶ್ರೀ ರಾಮಾನಂದ ಗುರುಗಳು ಈ ಭಗವಂತನ ಯಾರು ನಿಂದಿಸ್ತಾರೋ ಅವ್ರಿಗೂ ತುಂಬ ಕಷ್ಟ. ನೀನೇ ದೊಡ್ಡನಪ್ಪ ಅಂದ್ರೂ ಇದು ಕೊಡ್ತಾನೆ, ಒಳ್ಳೆಯದೇ ಮಾಡ್ತಾನೆ. ಆದರೆ ನಮ್ಮ ಅಹಂಕಾರ, ಅಲಂಕಾರ ಇವೆಲ್ಲ ಬಿಟ್ಬಿಡ್ಬೇಕು. ನಾನಲ್ಲಪ್ಪ, ನೀನೇ ದೊಡ್ಡವನು, ಭಗವಂತ ನೀನು ಬಿಟ್ಟರೆ ಇನ್ಯಾರಿದ್ದಾರೆ ಅಂತ ಅನ್ಬೇಕು. ಆವಾಗ ಸೋಲ್ತಾನೆ. ಸೋತು ಒಳ್ಳೆ ಮಾರ್ಗ ಎಲ್ಲ ಕೊಡ್ತಾನೆ. ಆ ಉದ್ದೇಶಕ್ಕೆ ನೀವೆಲ್ಲ ಪ್ರತಿಯೊಬ್ಬರೂ ಕೈ ಮುಗಿದು ಇದು ಮಾಡಬೇಕು. ಇತಿ ನಿಮ್ಮ ಗುರುಗಳಾದ ಶ್ರೀ ರಾಮಾನಂದ ಗುರುಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭೋದಯ.